ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ 6/4/2024 SSLCಗೆ ಇಂಗ್ಲೀಷ್ ಸಬ್ಜೆಕ್ಟ್ನ ಒಂದು ಪರೀಕ್ಷೆ ನಡೀತಾ ಇದೆ. ಈ ಒಂದು ಇಂಗ್ಲೀಷ್ ಪರೀಕ್ಷೆಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಾನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ನಾನು ಹೇಳುವಂಥ ಕ್ವಶನ್ಸ್ಗಳು ಕರೆಕ್ಟಾಗಿ ನೀವು ಪ್ರಿಪೇರ್ ಹಾಕ್ಕೊಂಡು ಹೋಗಿಬಿಟ್ರೆ ನೀವು ಈಸಿಯಾಗಿ 50 ಮಾರ್ಕ್ಸ್ ತಗೊಳ್ಬೋದು. ಬನ್ನಿ, ಮೊಟ್ಟ ಮೊದಲು ಈ ಕ್ವಶನ್ ಟ್ಯಾಗ್ ಬಗ್ಗೆ ಮಾತಾಡೋಣ. ಅಂದರೆ ಇದು ಕ್ವಶನ್ ಟ್ಯಾಗ್ ತುಂಬ ಇಂಪಾರ್ಟೆಂಟ್. 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸಿಗೆ ಕ್ವಶನ್ ಟ್ಯಾಗ್ ಕೇಳ್ತಾರೆ. ನೋಡಿ, ಹೀ ಈಸ್ ವೆಲ್ ಇಸಂಟ್ ಹಿ ಈಸ್ ನಾಟ್ ವೆಲ್ ಈಸ್ ಹಿ, ಸಿ ಈಸ್ ನೆವರ್ ಲೆಟ್ ಈಸ್ ಹಿ, they are coming errand, they are not coming, or we will come tomorrow, won't we will not come tomorrow, will we. ಈ ರೀತಿಯಲ್ಲಿ ಕ್ವಶನ್ ಟ್ಯಾಗ್ಸ್ಗಳು ಬರ್ತವೆ. 1 ಮಾರ್ಕ್ಸ್ ಫಿಕ್ಸ್. ಇಫ್ ಆಕ್ಟಿವ್ ಟು ಪ್ಯಾಸಿವ್ ವಾಯ್ಸ್, ಇದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಒಂದು ಪ್ರಶ್ನೆ ಬಂದೇ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆನಾ? ಈ ಆ್ಯಕ್ಟಿವ್ ಟು ಪ್ಯಾಸಿವ್ ವಾಯ್ಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ಕ್ವಶನ್ ಬರುತ್ತೆ. ನೋಡಿ, ಎಕ್ಸಾಂಪಲ್, ಐ ಬ್ರಿಂಗ್ ಸಮ್ ವೆಜಿಟೇಬಲ್ಸ್ ಆರ್ ಬ್ರಾಟ್ ಬೈ. ಅಂದರೆ ಇದು ಆಲ್ರೆಡಿ ಆ್ಯಕ್ಟಿವ್ ವಾಯ್ಸಲ್ಲಿದೆ, ಐ ಬ್ರಿಂಗ್ ಸಮ್ ವೆಜಿಟೇಬಲ್ಸ್. ಇದು ಪ್ಯಾಸಿವ್ ವಾಯ್ಸಿಗೆ ಕನ್ವರ್ಟ್ ಮಾಡಿದಾಗ ಸಮ್ ವೆಜಿಟೇಬಲ್ಸ್ ಆರ್ ಬ್ರಾಟ್ ಬೈ ಮೀ. ಓಕೆ, ಈ ರೀತಿಯಲ್ಲಿ ನೀವು ಇದು ಮಾಡ್ಕೊಳ್ಬೇಕಾಗತ್ತೆ. ಓಕೆನಾ? ನೆಕ್ಸ್ಟ್, ಇನ್ಫಿನಿಟಿವ್ಗೆ ಸಂಬಂಧಪಟ್ಟಾಗೆ ಒಂದು ಕ್ವಶನ್ ಫಿಕ್ಸ್ ಇದೆ. ಇನ್ಫಿನಿಟಿವ್ ಅಂದರೆ ಟು ಇಂದ ಸ್ಟಾರ್ಟ್ ಹೋಗುವಂಥದ್ದು. ಸುರೇಶ್, ಹೆಲೋ, ಹೌ ಆರ್ ಯು? ಪ್ರಸಾದ್, ಎಸ್ ಐ ಆಮ್ ಫೈನ್, ವಾಟ್ ಅಬೌಟ್ ಯು? ಸುರೇಶ್, ಐ ಆಮ್ ಆಲ್ಸೋ ಫೈನ್, ವೇರ್ ಆರ್ ಯು ಗೋಯಿಂಗ್? ಪ್ರಸಾದ್, ಐ ಆಮ್ ಗೋಯಿಂಗ್ ಟು ಮೀಟ್ ಮೈ ಫ್ರೆಂಡ್ ರಾಜು, ಈಸ್ ನಾಟ್ ಫೀಲಿಂಗ್ ವೆಲ್. ಐ ಆಮ್ ಗೋಯಿಂಗ್ ಟು ಮೀಟ್ ಐ ಆಮ್. ಅಂದರೆ ಇಲ್ಲಿ ಆನ್ಸರ್ ಯಾವ್ದು ಬರುತ್ತೆ ಅಂದರೆ ಟು ಮೀಟ್ ಅಂತ ಬರುತ್ತೆ. ಇಲ್ಲಿ ಕೂಡ ಒಟ್ಟು 2 ಇಂದ ಸ್ಟಾರ್ಟ್ ಆಗಿ ಯಾವುದೇ ಒಂದು 2 ಇಂದ ಸ್ಟಾರ್ಟ್ ಆದರೆ ಆ ಮೀನಿಂಗ್ ಯಾವಾಗಲೂ ಇನ್ಫಿನಿಟಿವ್ಗೆ ಎಕ್ಸಾಂಪಲ್ ಆಗಿರುತ್ತೆ. ನೋಡಿ, ಟು ಮೀಟ್, ಟು ಬ್ರೌಸ್, ಟು ಏಟ್, ಟು ಪೋಸ್ಟ್, ಟು ಬೈ, ಇವೆಲ್ಲವೂ ಕೂಡ. ನೆಕ್ಸ್ಟ್, ಡೂ ಹ್ಯಾಸ್ ಡೈರೆಕ್ಟೆಡ್ ಕಲೆಕ್ಷನ್. ಇದು ಅಂದರೆ ನಿಮಗೆ ಮಿನಿಮಮ್ 7ರಿಂದ 8 ಮಾರ್ಕ್ಸ್ ಅಥವಾ 10 ಮಾರ್ಕ್ಸ್ ಡೂ ಹ್ಯಾಸ್ ಡೈರೆಕ್ಟೆಡ್ಗೆ ಸಂಬಂಧಪಟ್ಟ ಹಾಗೆ ಕ್ವಶನ್ಸ್ಗಳನ್ನು ಕೇಳಿರ್ತಾರೆ. ಯಾವುದಾದ್ರೂ ಇರ್ಬೋದು ಅದು. ನೋಡಿ, ಕಂಬೈನ್ ದ ವರ್ಡ್ ಕಾಲಮ್ ಎ ವಿತ್ ಈಸ್ ಕಲೆಕ್ಟಿವ್ ವರ್ಡ್. ಇದಕ್ಕೆ ಸಂಬಂಧಪಟ್ಟ ಹಾಗೆ 1 ಮಾರ್ಕ್ಸ್ ಕೇಳ್ತಾರೆ. ಏನಪ್ಪ ಅಂದರೆ, ಇವಾಗ ಉದಾಹರಣೆಗೆ ಲ್ಯಾಂಡ್ ಇದೆ, ಲ್ಯಾಂಡ್. ಕ್ವಿಕ್, ಹೌಸ್, ಲಾರ್ಡ್, ರೇನ್. ಇಲ್ಲಿ ಆನ್ಸರ್ ಲಾರ್ಡ್. ಉದಾಹರಣೆಗೆ ಚಾರ್ಮಿಂಗ್ ಇದೆ, ಗರ್ಲ್, ಹಾಟ್, ಆನ್ಸರ್ ಬುಕ್. ಗರ್ಲ್ಗೆ ಚಾರ್ಮಿಂಗ್ ಅಂತ ಹೇಳ್ತಾರೆ. ನೆಕ್ಸ್ಟ್, ಶುಗರ್, ಬ್ರೆಡ್, ಕೇನ್, ಬ್ಯಾಗ್, ಫ್ರೂಟ್. ಶುಗರ್ ಕೇನ್. ಹೌದಾ? ಮ್ಯಾಚ್ ಆಗಬೇಕು, ಅದು ಕಲೆಕ್ಟಿವ್ ವರ್ಡ್ಸ್ ಅಂತ ಹೇಳ್ತೀವಿ. ಇವು ಹೋಮೋಫೋನ್ಸ್ಗೆ ಸಂಬಂಧಪಟ್ಟ ಹಾಗೆ ಕೂಡ ನಿಮಗೆ 1 ಮಾರ್ಕ್ಸ್ ಕೇಳ್ತಾರೆ. ಇಲ್ಲಿ ಆಲ್ರೆಡಿ ಎಕ್ಸಾಂಪಲ್ ಕೊಟ್ಬಿಟ್ಟಿದ್ದೇನೆ. ಇದರಲ್ಲಿ ಕೂಡ ರಿಪೀಟ್ ಆಗುವಂಥ ಸಂಭವ ಇದೆ. ಇದರಲ್ಲೇ ನಿಮಗೆ ಒಂದು ಹೋಮೋಫೋನ್ಸ್ ಕೇಳ್ತಾರೆ, ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್, ಇಲ್ಲಿ ಮುಖ್ಯವಾಗಿ ನೆಕ್ಸ್ಟ್, ರೀರೇಂಜ್ ವರ್ಡ್ ಇನ್ ದ ಪ್ರಾಪರ್ ಆರ್ಡರ್ ಟು ಗೆಟ್ ಮೀನಿಂಗ್ಫುಲ್ ಸೆಂಟೆನ್ಸ್. ಈ ಮೀನಿಂಗ್ಫುಲ್ ಸೆಂಟೆನ್ಸಿಗೆ ಸಂಬಂಧಪಟ್ಟ ಹಾಗೆ 1 ಮಾರ್ಕ್ಸ್ ಕೇಳ್ತಾರೆ. ಮೀನಿಂಗ್ಫುಲ್ ಸೆಂಟೆನ್ಸಿಗೂ ಕೂಡ 1 ಮಾರ್ಕ್ಸ್ ಬರುತ್ತೆ ನಿಮಗೆ. ಇಲ್ಲಿ ಆಲ್ರೆಡಿ ನಿಮಗೆ ಕೊಟ್ಬಿಟ್ಟಿದ್ದೇನೆ. ಓಕೆ, ನೆಕ್ಸ್ಟು ಇಲ್ಲಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ 1 ಮಾರ್ಕ್ಸ್ ಬರುತ್ತೆ. ಇದಕ್ಕೂ ಕೂಡ ಸಂಬಂಧಪಟ್ಟ ಹಾಗೆ 1 ಈಸ್ ಕಂಪೇರ್ಡ್ ವಿತ್ ಮೆನಿ, 1 ಈಸ್ ಕಂಪೇರ್ಡ್ ವಿತ್ ಅನದರ್ 1 ವೆನ್ ಫ್ಯೂ ಆರ್ ಇಂಪಾರ್ಟೆಂಟ್ ವಿತ್ ಮೆನಿ. ಈಗ ನೆಕ್ಸ್ಟು ಕ್ವಶನ್ ಫ್ರೇಮ್ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ 1 ಮಾರ್ಕ್ಸ್ ಬರುತ್ತೆ. ಇಲ್ಲಿ ಆಲ್ರೆಡಿ ಕೊಟ್ಟಾಗಿದೆ. ರೈಟ್ ಟೆನ್ಸ್ ಫಾರ್ಮ್ ಆಫ್ ವರ್ಬ್ಸ್ 1 ಮಾರ್ಕ್ಸ್ ಇದಕ್ಕೂ ಕೂಡ ಬರುತ್ತೆ. ನೆಕ್ಸ್ಟ್, ಆರ್ಟಿಕಲ್ಗೆ ಸಂಬಂಧಪಟ್ಟ ಹಾಗೆ 1 ಮಾರ್ಕ್ಸ್ ಬರುತ್ತೆ, ನೆನ್ಪಿಟ್ಕೊಳ್ರಿ. ಇವಾಗ ಉದಾಹರಣೆಗೆ ಆರ್ಟಿಕಲ್, ರಾಜ ಈಸ್ ಅ ಡ್ಯಾಶ್ ಗುಡ್ ಸಿಂಗರ್. ರಾಜ ಈಸ್ ಅ ಗುಡ್ ಸಿಂಗರ್. ರವಿ ಈಸ್ ಅ ಡ್ಯಾಶ್ ಇಂಟೆಲಿಜೆಂಟ್ ಬಾಯ್. ರವಿ ಈಸ್ ಆ್ಯನ್ ಇಂಟೆಲಿಜೆಂಟ್ ಬಾಯ್. ಈ ರೀತಿಯಲ್ಲಿ ನಿಮಗೆ ಆಲ್ರೆಡಿ ಆರ್ಟಿಕಲ್ಸ್ ಕೊಟ್ಬಿಟ್ಟಿದ್ದೇನೆ. ಇವುಗಳನ್ನು ಪ್ರಿಪೇರ್ ಹಾಕ್ಕೊಳ್ರಿ. ನೆಕ್ಸ್ಟು ಪ್ರಿಪೋಸಿಷನ್ಗೆ ಸಂಬಂಧಪಟ್ಟ ಹಾಗೆ ಕೂಡ 1 ಮಾರ್ಕ್ಸ್ ಬರುತ್ತೆ, ನೆನ್ಪಿಟ್ಕೊಳ್ರಿ. ಇಲ್ಲಿ he spends his time dash learned people. He spends his time with learned people. He is staying in
ಎಕ್ಸ್ ಸ್ಟ್ಯಾಂಡರ್ಡ್ ಅಂದರೆ 10th ಸ್ಟ್ಯಾಂಡರ್ಡ್. ಓಕೆ, ಈ ರೀತಿಯಲ್ಲಿ ನಿಮಗೆ ಬರುತ್ತೆ. ಆಲ್ರೆಡಿ ನಿಮಗೆ ಕೊಟ್ಟಿದ್ದೇನೆ, ಇವೆಲ್ಲ ನೀವು ಪ್ರಿಪೇರ್ ಮಾಡ್ಕೊಳ್ಬೇಕಾಗುತ್ತೆ. ರಿಪೋರ್ಟೆಡ್ ಸ್ಪೀಚ್ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ 1 ಮಾರ್ಕ್ಸ್ ಕೂಡ ಬರುತ್ತೆ. ರಿಪೋರ್ಟೆಡ್ ಸ್ಪೀಚ್ ಇದು ತುಂಬ ಇಂಪಾರ್ಟೆಂಟ್ ಇದು. ಓಕೆನಾ. ನೆಕ್ಸ್ಟು ಪಾರ್ಟ್ಸ್ ಆಫ್ ಸ್ಪೀಚ್ಗೆ ಸಂಬಂಧಪಟ್ಟಾಗೂ ಕೂಡ ನಿಮಗೆ 1 ಮಾರ್ಕ್ಸ್ ಬರುತ್ತೆ. ಆಲ್ರೆಡಿ ಪಾರ್ಟ್ಸ್ ಆಫ್ ಸ್ಪೀಚಿಗೆ ಸಂಬಂಧಪಟ್ಟಾಗಿ ಕೊಟ್ಟಿದ್ದೇನೆ